ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. 2026ರಲ್ಲಿ ಧನುಸು ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿಯಾಗಿರುವಂತಹ ಗುರುಗ್ರಹದ ಒಂದು ಅನುಗ್ರಹನ ನೋಡೋಣ. ಗುರುಗ್ರಹ ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡಿ ತದನಂತರ 8 ಮತ್ತೆ 9ನೇ ಮನೆಗಳಲ್ಲೂ ಕೂಡ ಈ ವರ್ಷದಲ್ಲಿ ಸಂಚಾರನ ಮಾಡ್ತಾನೆ. ಸೊ ಈಗ ಆಲ್ರೆಡಿ ನಿಮ್ಗೆ 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗಿರುತ್ತೆ, ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ, ಒಬ್ರ ಮೇಲೆ ಒಬ್ಬರಿಗೆ ಗೌರವ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನ ನೀವೇನಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ನಿಮ್ಗೆ ಸಕ್ಸಸ್ ನ ತಗೊಂಬಂದ್ ಕೊಡ್ತಾನೆ. ಹಾಗೆ ಅವನು ಹೊಸದಕ್ಕೆ ಏನು ನಿಮ್ಮ ವ್ಯಾಪಾರಕ್ಕೆ ಅಭಿವೃದ್ಧಿ ಆಗಕ್ಕೆ ಹೊಸ ಕಲೆಗಳನ್ನ ಕಲಿಯುವಂಥದ್ದು, ಏನಾದ್ರು ಹೊಸ ಇನ್ವೆನ್ಷನ್ ನ ನೀವು ಅಳವಡಿಸ್ಕೊಂತ ಹೋಗ್ತಾ ಇರ್ತೀರಾ. ಇನ್ನ 8ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ಏನಾಗುತ್ತೆ, ಸ್ವಲ್ಪ ನಿಮ್ಗೆ ಏನು ಅನಿರೀಕ್ಷಿತವಾದ ಘಟನೆಗಳು ನಿಮ್ ಜೀವನದಲ್ಲಿ ನಡೀತಾ ಹೋಗುವಂತದ್ದು. ಯಾಕಂದ್ರೆ ನಿಮ್ಮ ರಾಶಾಧಿಪತಿನೂ ಕೂಡ ಗುರುನೇ ಆಗಿರೋದ್ರಿಂದ ಕೆಲವೊಂದು ಅನಿರೀಕ್ಷಿತ ಘಟನೆಗಳನ್ನ ನೀವು ನೋಡ್ಬೇಕಾಗಿ ಬರುತ್ತೆ. ಅಂದ್ರೆ ದಿಢೀರಂತ ಹಣ ಬರೋದು, ದಿಢೀರಂತ ಹಣ ಲಾಸ್ ಆಗುವಂತದ್ದು, ಅಥವಾ ಏನಾದ್ರು ಗುಪ್ತ ರೋಗಗಳು ಬರುವಂತದ್ದು, ಅಥವಾ ಏನಾದ್ರು ಸೀಕ್ರೆಟ್ ನಿಮ್ಮ ಲೈಫ್ ಅಲ್ಲಿ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗದಿರೋಂತ ಕೆಲವು ಸೀಕ್ರೆಟ್ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಖರ್ಚಿನ ಉಳಿತಾಯ ಕಡಿಮೆ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂತಂದ್ರೆ ಖರ್ಚು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಗುರು 8ನೇ ಮನೆಗೆ ಬರುವಂತ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ನೋಡಿ, ಇವಾಗ ಆಲ್ರೆಡಿ ನಿಮ್ಗೆ 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಈಗ ಗುರುಬಲ ಬಂದಿದೆ. ಗುರು ನಿಮ್ಗೆ ನೇರವಾಗಿ ಲಗ್ನನ ನೋಡ್ತಾ ಇರೋದ್ರಿಂದ ಅದನ್ನ ಕೋಟಿ ಪುಣ್ಯ ಅಂತ ಕೂಡ ಹೇಳ್ತೀವಿ. ಈ ಸಮಯದಲ್ಲಿ ನೀವು ಎಲ್ಲ ಒಳ್ಳೆ ಕೆಲಸಗಳನ್ನ ನೀವು ಮಾಡ್ಕೊಬಹುದು. ವಿದ್ಯಾರ್ಥಿಗಳಿಗೆ ಬಹಳ ತುಂಬಾ ಚೆನ್ನಾಗಿರುವಂತ ಸಮಯ ಆಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ, ಅಥವಾ ಆಲ್ರೆಡಿ ನೀವು ಎಕ್ಸಾಮ್ಸ್ ನಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ನ ಕೂಡ ತಗೊಂತಾ ಇರ್ತೀರಾ. ಎಜುಕೇಶನ್ ಅಲ್ಲಿ ತುಂಬಾ ಮುಂದುವರೆದಿರ್ತೀರಾ. 8ನೇ ಮನೆಗೆ ಬಂದಾಗ ಯಾರೆಲ್ಲ ಸಂಶೋಧನೆಯ ಕೆಲಸಗಳನ್ನ ಮಾಡ್ತಿರ್ತೀರಾ, ಆಳವಾದ ಅಧ್ಯಯನ ಮಾಡ್ತಿರ್ತೀರಾ, ಅವರೆಲ್ಲರಿಗೂ ಕೂಡ ಯಶಸ್ಸನ್ನ ತಂದ್ಕೊಡ್ತಾನೆ ಗುರು ಭಗವಾನ್. ಹಾಗೆ 8ನೇ ಮನೆಯಿಂದ 9ನೇ ಮನೆಗೆ ಬಂದಾಗ ಕೂಡ ನಿಮ್ಗೆ ಮತ್ತೆ ಗುರುಬಲ ಬರುತ್ತೆ. ಏನು ಯಾರೆಲ್ಲ ಗಂಡು ಹೆಣ್ಣು ಹುಡುಕಾಟದಲ್ಲಿ ಇರ್ತೀರಾ, ಮದ್ವೆ ಹುಡುಕಾಟದಲ್ಲಿ ಇರ್ತೀರಾ, ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರುವಂತ ಸಮಯ ಆಗಿರುತ್ತೆ. ಸೊ ಈ ಸಮಯ ನಿಮ್ಗೆ ಏನೇ ಕೆಲ್ಸಕ್ಕೆ ಕೈ ಇಟ್ಟರು ಕೂಡ ಯಶಸ್ಸನ್ನ ತಗೊಂಬಂದ್ ಕೊಡುತ್ತೆ. ಎಸ್ಪೆಷಲಿ ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು, ತಂದೆಯ ಆಶೀರ್ವಾದ ಸಿಗುವಂತದ್ದು, ಅಥವಾ ಅದ್ರ ಬಗ್ಗೆ ಮಾತುಕತೆಗಳಾಡುವಂತ ಸನ್ನಿವೇಶ ಕೂಡ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಇನ್ನ ಕೇತುವಿನ ಒಂದು ಸಂಚಾರ ಅಂತ ನೋಡಕ್ ಬಂದಾಗ ನಿಮ್ಗೆ ಆಲ್ರೆಡಿ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ, ಅಥವಾ ನಿಮ್ಗೆ ಸ್ವಲ್ಪ ಬಾಯಲ್ಲಿ ಹುಣ್ಣಾಗುವಂಥದ್ದು, ಅಥವಾ ಹಲ್ಲಲ್ಲಿ ಉಳ್ಕಲಾಗುವಂಥದ್ದು, ಈ ರೀತಿಯ ಸ್ವಲ್ಪ ಬಾಧೆಗಳನ್ನು ಕೂಡ ನೀವು ಅನುಭವಿಸ್ತಾ ಇರ್ತೀರಾ. ಸೊ ಕೇತು ಅಷ್ಟೇ ಅಲ್ಲ, ನಿಮ್ಗೆ ಒಳ್ಳೆ ಜ್ಞಾನನ ಕೊಡ್ತಾನೆ, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಮಾಡಿಸ್ತಾನೆ, ಮತ್ತೆ ದೇವಸ್ಥಾನಗಳಿಗೋಸ್ಕರ ಟ್ರಾವೆಲ್ ಮಾಡುವಂಥದ್ದನ್ನು ಕೂಡ ಕೇತು ಮಾಡಿಸ್ತಾನೆ. ಇನ್ನ ರಾಹುವಿನ ಸ್ಥಾನ ಅಂತ ನೋಡಕ್ ಹೋದ್ರೆ, ರಾಹು ನಿಮ್ಮ 3ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾರೆ. ಇದರಿಂದ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಮೀಡಿಯಾ ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಸ್ವಲ್ಪ ಜನಗಳ ಮಧ್ಯದಲ್ಲಿ ಇರ್ತೀರಾ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನಿಮ್ಮ ಮಾತಿಗೆ ಒಂದು ಮನ್ನಣೆ ಬರುವಂತ ಸಮಯ ಆಗಿರುತ್ತೆ. ಆದ್ರೆ ಸ್ವಲ್ಪ ಮಾತನ್ನ ಕೇರ್ಫುಲ್ ಆಗಿ ಆಡ್ಬೇಕಾಗುತ್ತೆ. ಯಾಕಂದ್ರೆ ಸಮಟೈಮ್ಸ್ ಒಳ್ಳೆ ಮಾತುಗಳನ್ನು ಆಡ್ತಿರ್ತೀರಾ, ಅದೇ ಕೆಟ್ಟದು ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ತರ ಆಗ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಬೇಕಾಗತ್ತೆ. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಿ ಅದರಿಂದನೇ ನೆಗೆಟಿವಿಟಿ ತಗೊಳ್ಳೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ ಅಷ್ಟೇನೆ. ಇನ್ನ ರಾಹು ತನ್ನ 2ನೇ ಮನೆಗೆ ಸಂಚಾರ ಮಾಡಿದಾಗ ಒಂದು ಅದ್ಭುತವಾದ ಒಂದು ಸಮಯ ಆಗುತ್ತೆ. ಒಳ್ಳೊಳ್ಳೆ ಹಣದ ಅರಿವು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಹಣನೂ ಕೂಡ ನಿಮ್ ಕೈಗೆ ಬಂದು ಸೇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು, ರಾಹು ನಿಮ್ಗೆ ಒಳ್ಳೆ ಒಂದು ಅಭಿವೃದ್ಧಿನ ಖಂಡಿತವಾಗ್ಲೂ ಕೊಡ್ತಾನೆ. ಇನ್ನ ಶನೇಶ್ವರನ ಒಂದು ಸ್ಥಾನಮಾನ ಅಂತ ನೋಡಿ, ನಿಮ್ಮ 4ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ ಅನ್ನೋದು ಬಿಟ್ರೆ, ನಿಮ್ಗೆ ಭೂಮಿ ತಗೊಳಕ್ ಆಗಿರ್ಬೋದು, ಅಥವಾ ವಾಹನ ತಗೊಳಕ್ ಆಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಮನೆಯ ದುರಸ್ತಿ ಕಾರ್ಯಗಳಾಗಿರ್ಬೋದು, ಎಲ್ಲಾನು ಕೂಡ ನಿಮ್ಗೆ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆದ್ರೆ ಕೆಲಸಗಳು ಸ್ವಲ್ಪ ಡಿಲೇ ಆಗುತ್ತೆ. ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಏನ್ ಏರುಪೇರಾಗಿರುತ್ತೆ ಅಂತಂದ್ರೆ ಅದು ವಾಸಿ ಆಗಕ್ಕೂ ಕೂಡ ತುಂಬಾ ಟೈಮ್ ತಗೊಳುತ್ತೆ. ಯಾಕಂದ್ರೆ ಶನಿಯ ಒಂದು ಸ್ಥಿತಿನೇ ಆಗಿರುತ್ತೆ, ಸ್ವಲ್ಪ ನಿಧಾನ ಆಗಿರೋದ್ರಿಂದ ನಾವೇನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಶನಿಯ ಒಂದು ಅನುಗ್ರಹನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಅವಾಗ ಏನಾಗುತ್ತೆ, ಕೆಲವು ನೆಗೆಟಿವಿಟಿಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗ್ಬೋದು ವಿನಾಯಿಸಿ ಯಾವುದನ್ನು ಕೂಡ ತಡೆಯೋದಕ್ಕಂತೂ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಹಣ ಆಸ್ತಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಶುಭ ಸಮಯ, ಆದ್ರೆ ನಿಧಾನ ಆಗತ್ತೆ. ನೀವೇನಾದ್ರೂ ಒಂದು ಜನವರಿನಲ್ಲಿ ತಗೊಬೇಕು ಅಂತ ನಿಮ್ದು ಪ್ಲಾನಿಂಗ್ಸ್ ಇದ್ರೆ ಅದೊಂದು ಮಾರ್ಚ್ ಏಪ್ರಿಲ್ ತನಕ ಮುಂದಕ್ಕೆ ಹೋಗ್ಬೋದು ಅಷ್ಟೇ, ಬಟ್ ತಗೋತೀರಾ. ಒಂದು ಶನಿಯ ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿದಿನ ನೀವು ಗುರುಗಳ ಆರಾಧನೆ ಮಾಡುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸೇವನೆ ಮಾಡುವಂಥದ್ದು, ಹಳದಿ ಬಣ್ಣದ ಬಟ್ಟೆನ ಜಾಸ್ತಿ ಧರಿಸುವಂಥದ್ದು. ಯಾರಿಗಾದ್ರೂ ನೀವು ದಾನ ಮಾಡ್ತಿದ್ದೀರಾ ಅಂದ್ರೂ ಕೂಡ ಹಳದಿ ಬಣ್ಣದ ಬಟ್ಟೆಗಳನ್ನ ದಾನ ಮಾಡಿ, ಹಳದಿ ಬಣ್ಣದ ಸಿಹಿ
ಸಿಹಿನ ನೀವು ಸ್ವಲ್ಪ ದಾನ ಮಾಡಿ. ಇನ್ನ ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿ ಧ್ಯಾನ ಮಾಡೋದು, ನೀವು 21 ಗರಿಕೆ ಹುಲ್ಲನ್ನ ಗಣಪತಿಗೆ ಇಡುವಂಥದ್ದು, ಬೀದಿ ನಾಯಿಗೆ ಸ್ವಲ್ಪ ಆಹಾರಗಳನ್ನ ಅರ್ಪಿಸುವಂಥದ್ದನ್ನ ಮಾಡ್ಕೊಳ್ಳಿ. ಇನ್ನ ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡೋದು, ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದು, ರಾಹುವಿನ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳಿ. ರಾಹು ನಿಮ್ಗೆ ಒಳ್ಳೆ ಸ್ಥಾನಮಾನದಲ್ಲಿದ್ದಾನೆ, ಒಳ್ಳೆ ಹೆಸರು ಕೀರ್ತಿನೂ ಕೂಡ ನಿಮ್ಗೆ ತಗೊಂಬಂದು ಕೊಡ್ತಾನೆ. ಹಾಗಾಗಿ ರಾಹುವಿನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇನ್ನ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ, ಯಾಕಂದ್ರೆ ನಿಮ್ಗೆ ಮುಖ್ಯವಾಗಿ ಜನಗೆ ಬೇಕಾಗಿರೋದೇ ಹಣ, ಆಸ್ತಿ, ಅಂತಸ್ತು ಅಲ್ವಾ, ಅದಕ್ಕೆ ತಾನೇ ಪ್ರತಿಯೊಬ್ರು ಕೂಡ ಕಷ್ಟಪಡ್ತಾರೆ. ಸೊ ಶನಿಯ ಅನುಗ್ರಹ ನಿಮ್ಗೆ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಶನಿಯ ದೃಷ್ಟಿ ಕೂಡ ನಿಮ್ಮ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ. ಯಾವ ಕೆಲಸನೂ ಸ್ವಲ್ಪ ಬೇಗ ಎದ್ದೋಗಿ ಮಾಡಲ್ಲ ನೀವು. ನಿಮ್ಗೆ ಪ್ರೆಷರ್ ಹಾಕಿದ್ರೆ ಮಾತ್ರ ಕೆಲಸ ಮಾಡ್ತೀರಾ, ಆ ರೀತಿ ಆಗ್ಬಿಡುತ್ತೆ. ಮತ್ತೆ ಆಯಾಸ ಜಾಸ್ತಿ, ಏನೋ ಮೈ ಕೈ ನೋವು, ರೆಸ್ಟ್ ಮಾಡ್ಬಿಡೋಣ ಅನ್ನೋ ತರ ಕೂಡ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ. ಆದ್ರೆ ಶನಿಯ ಒಂದು ಅನುಗ್ರಹನ ನೀವು ಸರಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ದಾನ ಧರ್ಮ ಜಾಸ್ತಿ ಮಾಡಿ, ಅದರಲ್ಲೂ ಶನಿವಾರ ದಿವಸ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡ್ ಮಾಡಿ. ಹಾಗೆ ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ. ಇನ್ನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಆಗ್ಲೇ ಹೇಳ್ದೆ ಒಳ್ಳೆ ಸಮಯ ಅಂತ. ಇನ್ನು ವ್ಯಾಪಾರದಲ್ಲೂ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನ ಯಾರೆಲ್ಲ ಉದ್ಯೋಗಿಗಳಿರ್ತೀರ, ಉದ್ಯೋಗಸ್ಥರಿಗೂ ಕೂಡ ಗುರುವಿನ ಒಂದು ಅನುಗ್ರಹದಿಂದ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಾನು ಕೂಡ ಈ ವರ್ಷದಲ್ಲಿ ನಿಮ್ಗೆ ಒಳಿತೇ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.